Jungle. ಗಂಗಾವತಿಯಲ್ಲಿ ಗಂಗಾಮತ ಸಮಾಜದ ಮುಖಂಡರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ತಿಪ್ಪಣ್ಣ ಕಮಕನೂರವರಿಗೆ ವಿಧಾನಪರಿಷತ್ ಸದಸ್ಯತ್ವ ಮುಂದುವರಿಸುವುದರ ಜೊತೆಗೆ ಸಚಿವ ಸ್ಥಾನ ನೀಡುವಂತೆ ರಾಜ್ಯ ಸರ್ಕಾರ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ಗೆ ಆಗ್ರಹಿಸಿದ್ದಾರೆ. ಈ ಸಂಬಂಧ ನಗರದ ಸರೋಜಮ್ಮ ಕಲ್ಯಾಣ ಮಂಟಪದಲ್ಲಿ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ಬೇಡಿಕೆಯನ್ನು ಸ್ಪಷ್ಟಪಡಿಸಿದರು. ಗಂಗಾವತಿ ನಗರದ ಸರೋಜಮ್ಮ ಕಲ್ಯಾಣ ಮಂಟಪದಲ್ಲಿ ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಗಂಗಾಮತ ಸಮಾಜದ ಮುಖಂಡರು, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕ ಹಾಗೂ ಸಮಾಜದ ಹಿರಿಯ ಮುಖಂಡ ತಿಪ್ಪಣ್ಣ ಕಮಕನೂರವರನ್ನು ಎಂಎಲ್ಸಿ ಸ್ಥಾನದಲ್ಲಿ ಮುಂದುವರಿಸಬೇಕು ಎಂದು ಒತ್ತಾಯಿಸಿದರು. ಗಂಗಾವತಿ ಸಮಾಜದ ಜಿಲ್ಲಾ ಗೌರವಾಧ್ಯಕ್ಷ ರಾಜಶೇಖರ ಮುಷ್ಟೂರು ಮಾತನಾಡಿ, ತಿಪ್ಪಣ್ಣ ಕಮಕನೂರವರು ಹಲವು ದಶಕಗಳಿಂದ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ ಗಂಗಾಮತ ಸಮುದಾಯ ದೊಡ್ಡ ಸಂಖ್ಯೆಯಲ್ಲಿದ್ದು, ಸಮಾಜದ ಧ್ವನಿಯಾಗಿ ಕೆಲಸ ಮಾಡಲು ಅವರಂಥ ನಾಯಕರ ಅಗತ್ಯವಿದೆ. ಅವರ ಸೇವೆಯನ್ನು ಗುರುತಿಸಿ ಎಂಎಲ್ಸಿ ಸ್ಥಾನ ಮುಂದುವರಿಸಬೇಕು ಎಂದು ಹೇಳಿದರು. ಗೋಷ್ಠಿ ಕರೆಯುವ ಉದ್ದೇಶ ಏನಂದರೆ, ಕಾಂಗ್ರೆಸ್ ಪಕ್ಷದಿಂದ ಗುಲ್ಬರ್ಗ ಚಿತ್ತಾಪುರ ನಿವಾಸಿಗಳಾಗಿರ್ತಕ್ಕಂಥ ತಿಪ್ಪಣ್ಣಪ್ಪ ಕಮಕನೂರವರಿಗೆ ಈಗ ಮುಂದಿನ ತಿಂಗಳು ಅವರ ಅವಧಿ ಮುಗಿದಿರುತ್ತದೆ. ಅದಕ್ಕೆ ಅವ್ರನ್ನ ಪುನರ್ ವಿಧಾನ ಪರಿಷತ್ ಸದಸ್ಯವನ್ನು ಮುಂದುವರಿಸಬೇಕೆಂಬ ಒಂದು ಅಭಿಪ್ರಾಯ ಇಟ್ಕೊಂಡು ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಮ್ಮ ಈ ಒಂದು ತಿಪ್ಪಣ್ಣಪ್ಪ ಕಮಕನೂರಿಗೆ ಬೆಂಬಲವಾಗಿ ಇತರೆ ಸಮಾಜದವರು ಹಾಗೂ ನಮ್ಮ ಹಿಂದುಳಿದ ವರ್ಗದ ಹಾಗೂ ಎಲ್ಲ ಸಮಾಜದ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀನಾಥ್ ದಣಿಯವರು ಕೂಡ ಈ ಒಂದು ಇದಕ್ಕೆ ಕಮಕನೂರಿಗೆ ಬೆಂಬಲ ವ್ಯಕ್ತಪಡಿಸಿ ಕೂಡ ಈ ಒಂದು ಮಾಧ್ಯಮ ಪತ್ರಿಕಾ ಭವನಕ್ಕೆ ಬಂದಿದ್ದಾರೆ. ಹಾಗೂ ತಿಪ್ಪಣ್ಣಪ್ಪ ಕಮಕನೂರು ಮೊದಲನೇದು ಬರೀ 9 ತಿಂಗಳು ಅವಧಿ ಮಾತ್ರ ಕೊಟ್ಟಿದ್ರು ಸ್ಟಾರ್ಟಿಂಗ್ ಅವರಿಗೆ. ಅದು ಮುಗಿದ ನಂತರ ಮತ್ತೆ 2 ವರ್ಷ ಅವಧಿ, ಯಾರೋ ಬಿಟ್ಟು ಹೋಗಿದ್ದು ಯಾರೋ ತೀರ್ಕೊಂಡು ಹೋಗಿದ್ದನ್ನು ಅವಧಿಯಲ್ಲಿ ಮತ್ತೆ 2 ವರ್ಷ ಕೊಟ್ಟರು. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಏಕೈಕ ವಿಧಾನ ಪರಿಷತ್ ಸದಸ್ಯರು ಇರೋರು ನಮ್ಮ ಸಮಾಜದಿಂದ ತಿಪ್ಪಣ್ಣಪ್ಪ ಕಮಕನೂರೊಬ್ಬರೇ. ಯಾಕಂದರೆ ವಿಧಾನ ಪರಿಷತ್ತಿನಲ್ಲಿ ಸಮಾಜದ ಏನು ಆಗು ಹೋಗುಗಳು, ಸಮಾಜಕ್ಕೆ ಏನು ನ್ಯಾಯ ದೊರಕಿಕೊಡಬೇಕು, ಆಮೇಲೆ ನಮ್ಮದು ಎಸ್ ಟಿ ಹೋರಾಟದ ಬಗ್ಗೆ ಪ್ರತಿಯೊಂದು ವಿಷಯದಲ್ಲಿ ಪರಿಷತ್ತಿನಲ್ಲಿ ಭಾಳ ಆರ್ಗ್ಯುಮೆಂಟ್ ಮಾಡ್ತಾಯಿದ್ರು. ಈಗ ಅವ್ರದ್ದು ಅವಧಿ ಮುಂದಿನ ತಿಂಗಳು ಮುಗಿಯೋದರಿಂದ ಮತ್ತೆ ಅವ್ರನ್ನ ಪುನರ್ ಮುಂದುವರಿಸಬೇಕಂತಂದು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಯಾಕಂದರೆ ನಮ್ಮ ಈ ಕರ್ನಾಟಕದಲ್ಲಿ ನಮ್ಮ ಗಂಗಾಮತ ಸಮಾಜವು 50ರಿಂದ 60 ಲಕ್ಷ ಜನಸಂಖ್ಯೆ ಇದ್ದಾರೆ. ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಯಾವುದು ಸ್ಥಾನಮಾನಗಳು ಇವತ್ತು ಸಿಕ್ಕಿರುವುದಿಲ್ಲ. ಇರೋದು ಒಬ್ಬರೇ ತಿಪ್ಪಣ್ಣಪ್ಪ ಕಮಕನೂರು. ಅವ್ರನ್ನ ಮುಂದುವರಿಸಬೇಕು ಅಂತಂದೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರಿಗೂ, ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೂ, AICC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರಿಗೂ ಈ ಪತ್ರಿಕಾ ಪ್ರಕಟಣೆ ಮೂಲಕ ಹಕ್ಕನ್ನು ಒತ್ತಾಯ ಮಾಡುತ್ತಿದ್ದೇವೆ. ಮಾಜಿ ಎಂಎಲ್ಸಿ HR ಶ್ರೀನಾಥ್ ಮಾತನಾಡಿದರು. ಕಮಕನೂರವರು ಕೇವಲ ತಮ್ಮ ಸಮುದಾಯಕ್ಕಷ್ಟೇ ಸೀಮಿತವಾಗದೆ ಸರ್ವ ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯಾದರೆ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಇದರಿಂದ ಹಿಂದುಳಿದ ಹಾಗೂ ಶೋಷಿತ ವರ್ಗಗಳ ಅಭಿವೃದ್ಧಿಗೆ ಮತ್ತಷ್ಟು ಬಲ ಸಿಗಲಿದೆ ಎಂದು ಅಭಿಪ್ರಾಯಪಟ್ಟರು. ಇವತ್ತು ನನಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಯಾಕಂದರೆ ತಿಪ್ಪಣ್ಣಪ್ಪ ಕಮಕನೂರು ನನ್ನ ಭಾಳ ಆತ್ಮೀಯರು. ಯಾಕೆಂದರೆ ಅವರೊಂದು ಹೋರಾಟ ನಾನು ನೋಡ್ಕೊಂತ ಬಂದಿದ್ದೀನಿ. ಪ್ರತಿಯೊಂದು ಬರೀ ಗಂಗಾಮತ ಸಮಾಜ ಅಲ್ಲ, ಎಲ್ಲ ಹಿಂದುಳಿದ ವರ್ಗದ ಸಮಾಜದ ಪರವಾಗಿ ಅವರು ಹೋರಾಟ ಮಾಡಿರ್ತಕ್ಕಂಥ ಒಂದು ಇತಿಹಾಸ ಇದೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ದೊಡ್ಡ ಶಕ್ತಿ ತಿಪ್ಪಣ್ಣಪ್ಪ. ಅವರು ತಿಪ್ಪಣ್ಣಪ್ಪ ಇಲ್ಲಾಂದರೆ ಅಲ್ಲಿ ಖರ್ಗೆ ಅವ್ರ ಕುಟುಂಬ ಗೆಲ್ಲಿಯೋದು ಭಾಳ ಕಷ್ಟ ಇದೆ. ಅಷ್ಟು ಒಂದು ಸೂಕ್ಷ್ಮವಾದ ವಿಚಾರಗಳು ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ BJPಯಿಂದ ಭಾಳಷ್ಟು ಫೈಟು ಖರ್ಗೆ ಅವ್ರು ಕೊಡ್ತಾಯಿದ್ರು. ಆದರೆ ತಿಪ್ಪಣ್ಣಪ್ಪ ಕಮಕನೂರಿಂದ ಇವತ್ತು ಖರ್ಗೆ ಕುಟುಂಬ ಗೆಲ್ಕೊಂತ ಬರ್ತಾಯಿದೆ. ಇವತ್ತು ರಾಧಾಕೃಷ್ಣ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಅವರು ಇರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ಇನ್ನು ಯಾರೇ ಇದ್ದರೂ ಕೂಡ ಇವತ್ತು ದೊಡ್ಡ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು ತಿಪ್ಪಣ್ಣಪ್ಪ. ಅದರಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ಗೆ ನಾನು ವಿನಂತಿ ಮಾಡ್ಕೊತಿದ್ದೀನಿ. ಯಾಕಂದರೆ ಇಂಥ ಒಂದು ದೊಡ್ಡ ಫೋರ್ಸ್ ಶಕ್ತಿಗಳು ನಮ್ಗೆ ಭಾಳ ಅವಶ್ಯಕತೆ ಇದೆ. ಅವರು ಬರೀ ಗುಲ್ಬರ್ಗ ಸೀಮಿತವಲ್ಲ, ಅವರು ಇಡೀ ಹೈದರಾಬಾದ್ ಕರ್ನಾಟಕ ದೊಡ್ಡ ಶಕ್ತಿ ತಿಪ್ಪಣ್ಣಪ್ಪ ಕಮಕನೂರು.
ಯಾವುದೇ ಸಮಾಜದವರು ಹೋದರೆ ಅವ್ರು ಭಾಳಷ್ಟು ಆತ್ಮೆಯಿಂದ ಅವರು ಬರಮಾಡ್ಕೋತಾರೆ. ಅವರು ಎಲ್ಲರನ್ನ ಪ್ರೀತಿಯಿಂದ ನೋಡ್ಕೋತಾರೆ. ಅದರಿಂದ ನನ್ನ ವೈಯಕ್ತಿಕ ಮತ್ತು ಹೈದರಾಬಾದ್ ಕರ್ನಾಟಕದ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ, ಬರೀ ಗಂಗಾಮತಸ್ಥಲ್ಲ, ಇಡೀ ಹೈದರಾಬಾದ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ. ಮುಂದೆ ಇನ್ನೂ ಒಂದು 6 ವರ್ಷ ಅವ್ರು MLC ಆಗಿ ಅವ್ರನ್ನ ಮುಂದುವರಿಸಬೇಕು. ಮತ್ತು ಮುಂದೆ ಹೊಸ ಸರ್ಕಾರ ಆಗಲಿ, ಮುಂದೆ ಕ್ಯಾಬಿನೆಟ್ ರಿಷಫಲ್ ಆದರೆ ಅವರಿಗೆ ಸಚಿವ ಸ್ಥಾನ ಕೊಟ್ಟು ನಮ್ಮ ಭಾಗಕ್ಕೆ ಒಂದು ದೊಡ್ಡ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಹೈಕಮಾಂಡವರು, AICC ಅವರಾಗಲಿ KPCC ಅವ್ರು ಮಾಡಬೇಕಂತೇಳಿ ನಾನು ಅವ್ರನ್ನ ಭಾಳ ಕಳಕಳಿಯಿಂದ ನಾನು ವಿನಂತಿ ಮಾಡ್ಕೊತಿದ್ದೀನಿ. ಮತ್ತು ಮುಂದೆ ನಾನು ಖಂಡಿತವಾಗಿ ಯಾಕೆ ಇರ್ತಕ್ಕಂಥ 3 ಸೀಟ್ ನಾವು ಕಾಂಗ್ರೆಸ್ಸಲ್ಲಿ. ಒಂದು ಹರಿಪ್ರಸಾದ್ ಅವರು ಇದ್ದಾರೆ, ಒಬ್ಬರು ತಿಪ್ಪಣ್ಣಪ್ಪ ಇದ್ದಾರೆ, ಇನ್ನೊಬ್ರು ಯಾರು 7 ಕಾಂಗ್ರೆಸ್ಸಿಗೆ ಬರ್ತಕ್ಕಂಥವು 7ರಲ್ಲಿ 7ರಲ್ಲಿ ಇದೆ. ಅದರಿಂದ ನನಗೆ ಖಂಡಿತವಾಗಿ ವಿಶ್ವಾಸ ಇದೆ. ಯಾಕಂದ್ರೆ ನಿನ್ನೆ ರಾತ್ರಿ ಮತ್ತು ತಿಪ್ಪಣ್ಣಪ್ಪ ಮಾತಾಡೋದು ಇಲ್ಲ, ನಾವು ಬಹಿರಂಗವಾಗಿ ನಾನು ಯಾಕಂದರೆ ನಿಮ್ಮಂಥಲ್ಲಿ ಅಂಥ ಲೀಡ್ರುಗಳು ಬೇಕು ನಮಗೆ ಸಮಾಜಕ್ಕೆ. ಅವರು ಬರೀ ಅವ್ರ ಸಮಾಜಕ್ಕಲ್ಲ, ಇಡೀ ಎಲ್ಲ ಹಿಂದುಳಿದ ಸಮಾಜಕ್ಕೆ ಅಂಥ ಲೀಡರ್ಶಿಪ್ ಬೇಕು. ಯಾಕಂದರೆ ಅಂಥವ್ರನ್ನ ನಾನು ಭಾಳ ಹತ್ತಿರದಿಂದ ನೋಡಿರ್ತಕ್ಕಂಥದ್ದು. ತಿಪ್ಪಣ್ಣಪ್ಪ ಅಂತ ಒಳ್ಳೆಯ ಲೀಡ್ರನ್ನ ನಾನು ನೋಡಿದ್ದೆ. ಯಾಕೆಂದರೆ ನಾನು ಭಾಳಷ್ಟು MLC ನೋಡಿ 2 ದಿವಸ ಎಲ್ಲ ಹೋಗಿ ಗೆಲ್ಲಿದ ಕಾರಣ ಇವತ್ತು ಮೊನ್ನೆ ಬಾಗಲಕೋಟೆ ಗೆಲ್ಲಲಿಕ್ಕೆ ಅವರು ಇವರೆಲ್ಲರೂ ಹೋಗಿದ್ರು. 16,000 ಓಟುಗಳು ಸಿದ್ದರಾಮಯ್ಯವರು, ತಿಪ್ಪಣ್ಣಪ್ಪ ನೀನು ಹೆಂಗಾರು ಮಾಡಿ ನಿಮ್ಮ ಸಮಾಜ ಓಟ್ ಎಲ್ಲ ಹಾಕ್ಸ್ಬೇಕಂದ್ಮೇಲೆ ಹಗಲು ರಾತ್ರಿ ಕುಂತು ಅಲ್ಲಿ ಆ ಕ್ಯಾಂಡಿಡೇಟನ್ನು ಗೆಲ್ಲಲಿಕ್ಕೆ ಅವರು ಒಬ್ಬ ಕಾರಣ. ಅದರಿಂದ ಇವತ್ತು ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊತೀನಿ. ನಾನು ಈಗಾಗಲೇ ಇವತ್ತು AICCಗೆ KPCC ಕೂಡ ನಾನು ನನ್ನ ಲೆಟರ್ ಮುಖಾಂತರ ಅವ್ರಿಗೆ ವಿನಂತಿ ಮಾಡ್ಕೊತೀನಿ. ತಿಪ್ಪಣ್ಣಪ್ಪಗೆ 2 ಸ್ಥಾನಗಳು MLC ಮುಂದುವರಿಸಬೇಕು ಮತ್ತು ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಇವತ್ತಲ್ಲಿ ಅವರಲ್ಲಿ ವಿನಂತಿ ಮಾಡ್ತೀನಿ. ತಾಲೂಕು ಅಧ್ಯಕ್ಷ ಹನುಮೇಶ ಭಟಾರಿ ಮಾತನಾಡಿದರು. ಕಾಂಗ್ರೆಸ್ ಪಕ್ಷ ಈ ಹಿಂದೆ ಅವರ ಸೇವೆಯನ್ನು ಗುರುತಿಸಿ MLC ಸ್ಥಾನ ನೀಡಿತ್ತು. ಈಗಲೂ ಅದೇ ಸ್ಥಾನ ಮುಂದುವರಿಸುವ ಮೂಲಕ ಸಮಸ್ತ ಗಂಗಾಮತ ಸಮಾಜದ ಗೌರವವನ್ನು ಕಾಪಾಡಬೇಕು ಎಂದು ಮನವಿ ಮಾಡಿದರು. ಸಮಾಜದ ಒಂದು ಏಳಿಗೆಗೆ ಒತ್ತು ಕೊಟ್ಟು ಇವತ್ತು ನಾವು ನಮ್ಮ ಸಮಾಜದ ತಿಪ್ಪಣ್ಣ ಕಮಕನೂರು MLC ಅವರವರು ಮುಂದೆ 3 ವರ್ಷ ಅವ್ರನ್ನ ಅವಧಿಗೆ ಮುಂದುವರಿಸಬೇಕಂತೇಳಿ ಕಾಂಗ್ರೆಸ್ ಪಕ್ಷ 6 ವರ್ಷ ಅವಧಿ ಅವ್ರನ್ನ ಮುಂದುವರಿಸಬೇಕಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಏಕೈಕ ವ್ಯಕ್ತಿ ಏನಪ್ಪ ಅಂದರೆ ಅದು ಖರ್ಗೆ ಅವರ ಜೊತೆಗೆ ಸ್ನೇಹವನ್ನು ಮತ್ತು ಒಡನಾಟ ಇರುವಂಥ ವ್ಯಕ್ತಿ, ಹಾಗೂ ಅವ್ರ ಜೊತೆಗೆ ಒಂದೇ ಪಕ್ಷದಲ್ಲಿ ದುಡಿದು ಇವತ್ತು MLC ಆಗಿದ್ದಾರೆ. ಅಂಥ ವ್ಯಕ್ತಿಗೆ ಇನ್ನೂ 6 ವರ್ಷ MLCಯನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಬೇಕು. ಅದ್ರ ಜೊತೆಗೆ ಇನ್ನೂ ಉನ್ನತ ಉದ್ಯೋಗನೂ ಕೊಡಬೇಕು ಅವರಿಗೆ. ಯಾಕಂದರೆ ಹಳೆ ವ್ಯಕ್ತಿ ಆತ, ಇವತ್ತಿಗೂ ಬರೀ MLCಗೆ ಅಂದರೆ ಮೀಸಲಿಲ್ಲ ಅವರು. ಯಾಕಂದರೆ ಒಂದು ಸಚಿವ ಸ್ಥಾನ ಕೊಡ್ಬೇಕಂತನೂ ನಮ್ಮ ಸಮಾಜದವ್ರು ಕೇಳ್ತಾ ಇದ್ದೀವಿ. ಯಾಕಂದರೆ ನಮ್ಮ ಸಮಾಜದಲ್ಲಿ ಏಕೈಕ ವ್ಯಕ್ತಿ ಒಬ್ಬತ ಇರೋದು. 50 ಲಕ್ಷ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 50 ಲಕ್ಷ ಜನಸಂಖ್ಯೆ ಇದೆ. ರವಿಕುಮಾರ್ ಇದ್ದಾರೆ ಸರ್, ಇದ್ದಾರೆ ಸರ್. ಸಾಹೇಬಣ್ಣ ತೊಳವರು ಇಟ್ಕೊಂಡು ಏನಂದ್ರೆ ಚಿಕ್ಕ ವಯಸ್ಸಿನಿಂದ ಇವತ್ತಿಗೆ ಈ ವಯಸ್ಸಿನವರೆಗೂ ಒಂದೇ ಪಕ್ಷದಲ್ಲಿ ಮೀಸಲಿದೆ ಸರ್. ಯಾವ ಪಕ್ಷ ಬಿಟ್ಟು ಯಾವತ್ತಿಗೂ ಹೋಗಿಲ್ಲ. ಆಮೇಲೆ ಖರ್ಗೆರವ್ರ ಜೊತೆಗೆ ಚಿತ್ತಾಪುರ ಆ ಏರಿಯಾದಲ್ಲಿ ಅವರು ಒಡನಾಟ ಜಾಸ್ತಿ ಇದೆ. ಅಲ್ಲಿ ನಮಗೆ ಕೋಲಿ ಸಮಾಜ ಭಾಳ ಇದೆ ಸರ್, ಚಿತ್ತಾಪುರ ಆ ಕಡೆಗೆಲ್ಲ. ಇವತ್ತಿಗೂ ಕಾಂಗ್ರೆಸ್ನ ಭಾಳ ಅವರು ಇವತ್ತಿಗೂ ಜಾಂಡ್ ಹಿಡ್ಕೊಂಡು ಇವತ್ತಿಗೂ ಅಜೆಂಡಾವಾಗಿ ಅವ್ರ ಜೊತೆಗೇನೆ ಇದ್ದಾರೆ. ಯಾರೋ ತಿಪ್ಪಣ್ಣ ಕಮಕ್ನೂರು ಇದ್ರು, ಮಿಟ್ಟಲ್ ಏರಿದ್ರು. ಆಮೇಲೆ ಅವ್ರ ಜೊತೆಗೆ ಇವತ್ತು ತಿಪ್ಪಣ್ಣ ಕಮಕ್ನೂರು ನಾವು ತಿಪ್ಪಣ್ಣ ಸಚಿವರನ್ನಾಗಿ ಮುಂದೆ ಇದಕ್ಕೆ ಸಚಿವರನ್ನಾಗಿ ಮಾಡಬೇಕಂತೇಳಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಕೇಳ್ಕೊಡ್ತಾ ಇದ್ದೀವಿ. ಇದೇ ವೇಳೆ ತಿಪ್ಪಣ್ಣ ಕಮಕನೂರವರ ರಾಜಕೀಯ ಭವಿಷ್ಯ ಹಾಗೂ ಸಮಾಜದ ಹಿತದೃಷ್ಟಿಯಿಂದ ರಾಜ್ಯದ ವಿವಿಧ ಜಿಲ್ಲೆಗಳ ಮುಖಂಡರನ್ನು ಒಗ್ಗೂಡಿಸಿಕೊಂಡು ಶೀಘ್ರದಲ್ಲಿ ಬೆಂಗಳೂರಿಗೆ ಬೃಹತ್ ನಿಯೋಗ ಕೊಂಡೊಯ್ದು ಕಾಂಗ್ರೆಸ್ ನಾಯಕರನ್ನು ಭೇಟಿ ಮಾಡುವುದಾಗಿ ಮುಖಂಡರು ಘೋಷಿಸಿದರು. ಈಗಾಗಲೇ ಬೆಂಗಳೂರಿಗೆ ಹೋಗಿ ಎಲ್ಲರಿಗೂ ಮನವಿ ಕೂಡ ಕೊಡ್ತಾ ಇದ್ದಾರೆ. ಅವರನ್ನು ಮುಂದಿನ ತಿಂಗಳ ಅವರ ಅವಧಿ ಮುಗಿಯುವುದರಿಂದ ಅವರನ್ನು ಮತ್ತೆ ಮುಂದಿನ 6 ವರ್ಷಗಳ ಅವಧಿಗೆ ಅವರನ್ನು ಮರು ನೇಮಕಗೊಳಿಸಿ ಮತ್ತು ಸಚಿವ ಸ್ಥಾನವನ್ನು ಕೊಟ್ಟು ನಮ್ಮ ಗಂಗಾಮತ ಸಮಾಜದ ಹಿತ ಕಾಪಾಡಬೇಕಂತಂದು ಹೇಳಿ
ಮತ್ತು ಹಿಂದುಳಿದ ವರ್ಗಗಳೆಲ್ಲರಿಗೂ ಅದು ಅನುಕೂಲ ಆಗ್ತದೆ. ಅವರು SC ST ಹೋರಾಟದ ಸಲುವಾಗಿಯೂ ಭಾಳ ವಿಧಾನ ಪರಿಷತ್ ಇದರಲ್ಲಿ ಮೀಟಿಂಗ್ನಲ್ಲೆಲ್ಲ ಸೆಷನ್ನಲ್ಲಿ ಸಾಕಷ್ಟು ಟೈಮ್ ಅವರು ನಮ್ಮ ಗಂಗಾಮತ ಸಮಾಜದ ಪರವಾಗಿ ಹೋರಾಡಿದ್ದಾರೆ. ಆಮೇಲೆ ಅದಕ್ಕೆ ಬೇಕಾದಂಥ ಪೂರಕವಾದಂಥ ದಾಖಲೆಗಳನ್ನು ಸಹ ಅವರು ಸಬ್ಮಿಟ್ ಮಾಡಿ ಅದನ್ನು ಮುಂದೆ ಡೆಲ್ಲಿಗೆ ಸಬ್ಮಿಟ್ ಮಾಡುವಂಥ ಅವಕಾಶ ಅವರಿಂದ ಆಗಿದೆ. ಅದಕ್ಕಾಗಿ ಅವರನ್ನು ಮತ್ತೆ ನಮ್ಮ ಜನಾಂಗದ ವತಿಯಿಂದ ನಮ್ಮ ಬೇಡಿಕೆಗಳ ಪರವಾಗಿ ಅವರನ್ನು ಮತ್ತೆ ಮುಂದುವರಿಸಬೇಕಂತ ಹೇಳಿ ನಾನು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಪರಶುರಾಮ ಮಡ್ಡೀರ್, ಗೌರವ ಅಧ್ಯಕ್ಷ ಹುಲಗಪ್ಪ ಕಾಪು, ನಿಜಶರಣ ಅಂಬಿಗರ ಚೌಡಯ್ಯ ಯುವಕ ಸಂಘದ ಅಧ್ಯಕ್ಷ ಭೈರೀಶ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಶಿವಕುಮಾರ ಅರಿಕೇರಿ, ಮುಖಂಡರಾದ ಸಿದ್ದಪ್ಪ ಸೇರಿದಂತೆ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು.